ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಂಬದ ಮೇಲಿನ ಗೊಂಬೆ ಈ ಹಾಡು ತುಂಬಾನೇ ಹಾಂಟಿಂಗ್ ಇದೆ. ಆದ್ರೆ ಅದನ್ನ ಒಂದು ರಂಗಭೂಮಿ ಅಂಶ ಇರುವಂತ ವಿಚಾರನ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ ಮೇಲೆ ತಂದು ಅದನ್ನ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಸಕ್ಸಸ್ ಮಾಡೋದಿದೆಯಲ್ಲ, ಅದು ನಿಜವಾದ ಕಲಾವಿದರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಮಂಜು ಮಾಸ್ಟರ್ಗೆ ಇರುವಂತ ವಿಷನ್ ಇರಲಿ, ಮಂಜು ಮಾಸ್ಟರ್ ಸ್ಟೇಜ್ ನ ಡಿಸೈನ್ ಮಾಡೋ ರೀತಿ ಆಗ್ಲಿ, ಅಂದ್ರೆ ಅಂತ ದೊಡ್ಡ ಎಫೆಕ್ಟ್ ನ ಇಷ್ಟು ಮಿನಿಮಲಿಸ್ಟಿಕ್ ಎಫೆಕ್ಟ್ ಅಲ್ಲಿ ನೀವು ಕೊಟ್ಟಿರೋದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ ಮಾಸ್ಟರ್. ಪ್ರತೀಕ್ಷಾ ಶಿ ಈಸ್ ವೆರಿ ವೆರಿ ಎಕ್ಸ್ಪ್ರೆಸಿವ್. ಅದಕ್ಕೆ ಸರಿಯಾಗಿ ಅದಕ್ಕೆ ತಲೆ ಮೇಲೆ ಹೊಡೆದು ಪರ್ಫಾರ್ಮ್ ಮಾಡೋ ಥರ ರಾಘವ್ ಬರ್ತಾರೆ ಮಧ್ಯದಲ್ಲೆಲ್ಲ ಒಂದ್ ಕಡೆ. ಸೊ ಇದೆಲ್ಲ ಒಂಥರ ಬಹಳ ಒಂದು ಎಕ್ಸೈಟ್ ಆಗಿ ಒಂದನ್ನ ನೋಡಿ ಇಷ್ಟಪಡೋದು ಒಂದ್ ಕಡೆ ಆದ್ರೆ ತುಂಬಾನೇ ಖುಷಿ ಪಟ್ಟು ತುಂಬಾ ಆಳವಾಗಿ ಅದನ್ನ ಇಷ್ಟಪಟ್ಟು ಅನುಭವಿಸೋದು ಒಂದ್ ಕಡೆ ಆಗುತ್ತೆ. ಇದು ಎರಡನೇ ಕ್ಯಾಟಗರಿಗೆ ಸೇರಿದ್ದು. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ವಿವೇಕ್ ಅವರೇ ವೇದಿಕೆ ಮೇಲೆ. ಆ ಮಾತು ಕೇಳಕ್ಕೆ ಖುಷಿ ಆಗುತ್ತೆ, ಆ ಭಾಷೆ ಕೇಳೋದಕ್ಕೆ ಖುಷಿ ಆಗುತ್ತೆ. ಸೊ ಇವತ್ತು ಒಟ್ಟಾರೆ ತುಂಬಾ ಖುಷಿಯನ್ನ ಕೊಟ್ಟಿದ್ದೀರಿ, ತುಂಬಾ ಹೆಮ್ಮೆಯನ್ನ ತಂದಿದ್ದೀರಿ. ಅಂಡ್ ಐ ಫೀಲ್ ವೆರಿ ಪ್ರಿವಿಲೇಜ್ to have witnessed this. Thank you so much. Thank you, sir. Akka, at this time I also want to take a moment. ಜಾಸ್ತಿ ನಂಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಎಲ್ಲ ನನ್ನ ಬ್ಯೂಟಿಫುಲ್ ಡಾನ್ಸರ್ಸ್ ಮತ್ತೆ ಅವ್ರನ್ನ ಟ್ರೈನ್ ಮಾಡಿರೋ ಭಾರ್ಗವಿ ಮ್ಯಾಮ್. ಕ್ಯಾನ್ ಐ ಕಾಲ್ ಹರ್ ಆನ್ ಸ್ಟೇಜ್ ಪ್ಲೀಸ್? ಪ್ಲೀಸ್ ಇವತ್ತು ನಿಮ್ಮಿಬ್ಬರ ಜೊತೆ ನಮ್ಮೆಲ್ಲರ ಕಣ್ಣುಗಳನ್ನು ಅಟ್ರಾಕ್ಟ್ ಮಾಡಿದ್ದೇ ಈ ಡಾನ್ಸರ್ಸು. ಸೊ ಐ ಥಿಂಕ್ ಶಿ ಡಿಸರ್ವ್ಸ್ ಟು ಬಿ ಹಿಯರ್ ಆನ್ ಸ್ಟೇಜ್. ಏನು ತಂಡದ ಹೆಸರೇನು? ಆರೋಹಣ ನೃತ್ಯಾಲಯ. ಬರ್ಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ರಚ್ಚು, ನಾವು ರವಿ ವರ್ಮ ಅವರ ಪೇಂಟಿಂಗ್ಸ್ ನೋಡಿದ್ದೀವಲ್ಲ, ಅದರಿಂದ ಎಲ್ಲ ಒಂದೊಂದು ಕ್ಯಾರೆಕ್ಟರ್ಸ್ ಆಚೆ ಬಂದು ಡಾನ್ಸ್ ಮಾಡಿ ಪುನಃ ಪೇಂಟಿಂಗ್ ಅಲ್ಲಿ ಹೋಗಿ ಒಂದು ಬ್ಯೂಟಿಫುಲ್ ಡಾಲ್ ಆಗಿ ನಿಂತಿರೋ ಅಂತ ಎಲ್ಲ ಡಾನ್ಸರ್ಸ್ ನಿಮ್ಮೆಲ್ರಿಗೂ. ಆ್ಯಂಡ್ ಯು ಆಲ್ ಲುಕ್ ಸಿಮಿಲರ್. Probably because of the get-up, makeup and lovely costume. And they move together. Yeah, ತುಂಬಾ ಚೆನ್ನಾಗಿತ್ತು. ವೆಲ್ ಕೊರಿಯೋಗ್ರಾಫ್, ಅಥೆಂಟಿಕ್ ಆಗಿ ಏನೋ ಒಂದು ಪ್ರಯತ್ನ ಮಾಡಿದ್ದೀರಾ. ಮಸ ಐ ಸಿನ್ಸಿಯರ್ಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಬ್ ಜೊತೆಗೆ ಸಿನಿಮಾದಲ್ಲಿ ಒಂದು ಕೊರಿಯೋಗ್ರಫಿ ಕ್ಯಾಬ್ ಆದಷ್ಟು ಬೇಗ ನಿಮಗೆ ಸಿಗಲೇಬೇಕು. ಒಳ್ಳೇದಾಗಲಿ. ಥ್ಯಾಂಕ್ ಯು ರಚ್ಚು. ಅಣ್ಣ, ನಿಮಗೆ ಹೇಗನ್ಸ್ತು ಈ ಡೆಡಿಕೇಶನ್? ಮಂಜು, ಕಂಗ್ರ್ಯಾಚುಲೇಷನ್ ಫಸ್ಟ್. ಯಾಕಂದ್ರೆ ಸಾಂಗ್ ಜೊತೆಲಿ ಒಂದು ಪ್ಲೇ ನೋಡ್ದಂಗೆ ಆಯ್ತು. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಎಸ್ಪೆಷಲಿ ಡ್ಯಾನ್ಸರ್ಸ್ ಕಂಪೋಸಿಷನ್ ಬಂದು ನನಗೆ ಗೊತ್ತಿಲ್ಲ, ಪ್ರಾಮಿಸ್ ಡ್ಯಾನ್ಸರ್ಸ್ ಇದ್ದಾರೆ ನಂಗೆ ಗೊತ್ತಿಲ್ಲ. ಸಡನ್ ಮ್ಯಾಜಿಕ್ ಥರ ಬಂದರು. ಅದು ಹೆಂಗಿತ್ತು, ಇಟ್ ವಾಸ್ ಕ್ರಿಯೇಟೆಡ್ ಲೈಕ್ ದಟ್ ಕಂಪೋಸಿಷನ್ ಬಂದಂಗಿತ್ತು. ಆ್ಯಂಡ್ ಇವತ್ತು ಸರ್ಪ್ರೈಸ್ ಎಲಿಮೆಂಟ್ ಅಂದರೆ ನಮ್ಮ ಪ್ರತೀಕ್ಷಾ ಅವರು, ಮೈ ಗಾಡ್, ಯು ಕ್ಯಾರಿಡ್. ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ಪ್ರತೀಕ್ಷಾ ಅವರೇ. ನಿಮ್ಮ ತುಂಬ ಗೌರವ ಬಂತು, ಇನ್ಮೇಲೆ ಇನ್ನೂ ಗೌರವ ಬಂತು ನಿಜವಾಗ್ಲೂ. ದ ವೇ ಯು ಆರ್ ಇಂಪ್ರೂವಿಂಗ್. ವಾಟ್ ಫಸ್ಟ್ ಬಂದಾಗ ಏನು ಸಿನ್ಸಿಯಾರಿಟಿ ಇತ್ತು ಅದೇ ಸಿನ್ಸಿಯಾರಿಟಿ ಆಫ್ ಫಾಲೋಯಿಂಗ್ ಇಟ್. ಅದೇ ಮಾಡಿ ರಾಘವ್ ಬಗ್ಗೆ ಮಾತಾಡೋಂಗಿಲ್ಲ. ಫಿನಾಮಿನಲ್ ಆಗಿದೆ ನಿಮಗೆ. ಐ ಥಿಂಕ್ ಈ ಸಪೋರ್ಟ್ಸ್ ಯು ಅ ಲಾಟ್. ಬದುಕಿನ ಪಾಠವನ್ನ ಕಲಿಸ್ಕೊಡುವಂತಹ ಏಕೈಕ ಭೂಮಿ ಅಂತ ಅಂದ್ರೆ ಅದು ರಂಗಭೂಮಿ. ಕಾರಂತರು ಒಂದು ಮಾತು ಹೇಳ್ತಾರೆ, ಕಿರುತೆರೆಯಲ್ಲಿ ಮನುಷ್ಯ ಚಿಕ್ಕದಾಗಿ ಕಾಣ್ತಾನೆ, ಬೆಳ್ಳಿ ತೆರೆಯಲ್ಲಿ ಮನುಷ್ಯ ದೊಡ್ಡದಾಗಿ ಕಾಣ್ತಾನೆ, ಆದರೆ ರಂಗಭೂಮಿಯಲ್ಲಿ ಮಾತ್ರ ಮನುಷ್ಯ ಮನುಷ್ಯನಾಗೇ ಕಾಣ್ತಾನೆ ಅಂತ ಹೇಳಿ, ಜೊತೆಗೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಿಮ್ಮ ಎಲ್ಲ ರಂಗಭೂಮಿಯ ಸ್ನೇಹಿತರು ಬಂದಿದ್ದಾರೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಪ್ಲೀಸ್. ದರ್ಶನ್ ಅಕ್ಕ, ನಿಮಗೂ ಹಾಗೂ ರಂಗಭೂಮಿಗೆ ಅವಿನಾಭಾವ ಸಂಬಂಧ. ಅದರಲ್ಲಿ ರಂಗಭೂಮಿ ಕಲಾವಿದನಾಗಿ ಈ ನಮ್ಮ ಕಲಾವಿದೆ ಬಗ್ಗೆ ನಿಮ್ಮ ಮಾತು. ರಂಗಭೂಮಿ ನಮ್ಮ ಕಲಾವಿದರಿಗೆ ಎಷ್ಟೊಂದು ವಿಷಯ ಹೇಳ್ಕೊಡುತ್ತೆ, ಎಷ್ಟೊಂದು ನಮಗೆ ಕೊಡುತ್ತೆ. ಆದರೆ ನಾವು ರಂಗಭೂಮಿಗೆ ಏನು ಕೊಡ್ತೀವಿ ಅಂತ ಪ್ರಶ್ನೆ ಹಾಕೊಂಡಾಗ ಒಂದೇ ನಮಗೆ, ಅದು ಸರೆಂಡರ್, ಡೆಡಿಕೇಶನ್. ಸೊ ಅದು ಪ್ರತೀಕ್ಷಾ ಅವ್ರು ಇವತ್ತು ಸ್ಟೇಜ್ ಮೇಲೆ ಮಾಡಿದ್ದು ಮೊದಲನೇದಾಗಿ ಖುಷಿ ಆಗ್ತಾ ಇದೆ. ಆ್ಯಂಡ್ ಊಹೆಗೂ ಬಂದಿಲ್ಲ ಪ್ರತೀಕ್ಷಾ ಅವ್ರು ಈ ಥರ ಡ್ಯಾನ್ಸ್ ಮಾಡ್ತಾರೆ ಅಥವಾ ಡಿಕೆಡಿಗೆ ಬರ್ತಾರೆ ಅಂತ. ಸೊ ನಿಜವಾಗ್ಲೂ ಎಲ್ಲರೂ ಖುಷಿ ಆಗ್ತಾ ಇದೆ. ಪ್ರತೀಕ್ಷಾ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ.